ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದಾರೆ ಆಕಾಶ್ ಪಾಟೀಲ್ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸ್ನಲ್ಲಿ BA 5ನೇ ಸೆಮಿಸ್ಟರ್ನಲ್ಲಿ ಬರ್ತಕ್ಕಂತಹ ಸೋಷಿಯಾಲಜಿ DSC 9ನಲ್ಲಿ ಬರ್ತಕ್ಕಂತಹ ಸಾಮಾಜಿಕ ಉದ್ಯಮಶೀಲತೆ ಅಂತಕ್ಕಂಥದ್ದು. ಇದರಲ್ಲಿ ಏನಪ್ಪ ಅಂತಂದ್ರೆ ನಾವು ಮೊದಲನೇ ಅಧ್ಯಾಯವಾದಂತಹ ಮೊದಲನೇ ಘಟಕ ಸಾಮಾಜಿಕ ಉದ್ಯಮಶೀಲತೆ ಮತ್ತು ಮೂಲಭೂತ ಅಂಶಗಳು ಅಂತಕ್ಕಂಥ ಮೊದಲನೇ ಘಟಕದಲ್ಲಿ 3 ಅಧ್ಯಾಯಗಳಿರ್ತಾವೆ. ಅದರಲ್ಲಿ ಏನಪ್ಪ ಅಂತಂದ್ರೆ ನಾವು ಮೊದಲನೇ ಅಧ್ಯಾಯವಾದಂತಹ ಸಾಮಾಜಿಕ ಉದ್ಯಮಶೀಲತೆ ಅಂತಕ್ಕಂಥದ್ದು ನಾವು ಇವತ್ತಿನ ಕ್ಲಾಸಲ್ಲಿ ನಾವು ತಿಳಿದುಕೋಣ ಬನ್ನಿ. ಚಾಪ್ಟರ್ 1 ಸಾಮಾಜಿಕ ಉದ್ಯಮಶೀಲತೆ. ಇದರಲ್ಲಿ ಸಾಮಾಜಿಕ ಉದ್ಯಮಶೀಲತೆಯ ಅರ್ಥ ಮತ್ತು ಮಹತ್ವದ ಬಗ್ಗೆ ನಾವು ಇವತ್ತಿನ ಕ್ಲಾಸಲ್ಲಿ ನಾವು ತಿಳಿದುಕೊಳ್ಳೋಣ. ಮೊದಲನೇದಾಗಿ ಪೀಠಿಕೆ. ಉದ್ಯಮಶೀಲತೆಯು ಆರ್ಥಿಕ ಬೆಳವಣಿಗೆಯ ಹಿಂದಿರುವ ಪ್ರೇರಕವಾದಂತಹ ಶಕ್ತಿ. ಈ ಒಂದು ಉದ್ಯಮಶೀಲತೆ ಏನಂದರೆ ಒಂದು ಆರ್ಥಿಕ ಬೆಳವಣಿಗೆ ಮಾಡೋಗೋಸ್ಕರವಾಗಿ ಅದರ ಹಿಂದಿರ್ತಕ್ಕಂಥ ಒಂದು ಪ್ರೇರಣವಾದಂಥ ಒಂದು ಏನಂದ್ರೆ ಶಕ್ತಿ ಅಂತಕ್ಕಂಥದ್ದು. ಒಂದು ದೇಶದ ಆರ್ಥಿಕ ಬೆಳವಣಿಗೆಯನ್ನು ನಾವು ಆ ದೇಶದಲ್ಲಿನ ಉದ್ಯಮಶೀಲತೆಯ ಹಿನ್ನೆಲೆಯಲ್ಲಿ ವಿವರಿಸಬಹುದು. ಒಂದು ಉದಾಹರಣೆಯಾಗಿ ಒಂದು ದೇಶದಲ್ಲಿರ್ತಕ್ಕಂಥ ಆರ್ಥಿಕ ಬೆಳವಣಿಗೆ ಯಾವ ರೀತಿ ಇದೆ ಅಂತಕ್ಕಂಥದ್ದು ನಾವು ನೋಡೋದಾದ್ರೆ ಅದರ ಹಿಂದಿರ್ತಕ್ಕಂಥ ಒಂದು ಉದ್ಯಮಶೀಲತೆ ಅಂತಕ್ಕಂಥದ್ದು, ಅದರಿಂದ ನಾವೇನು ಮಾಡಬೇಕು, ಒಂದು ದೇಶದ ಆರ್ಥಿಕ ಬೆಳವಣಿಗೆ ನಾವು ಅಳೆಯಲು ಸಾಧ್ಯ ಬರ್ತೈತಿ. ಜಗತ್ತಿನಲ್ಲಿ ಆರ್ಥಿಕ ಬೆಳವಣಿಗೆ ಹೊಂದಿದ ದೇಶಗಳು ಅತ್ಯಧಿಕ ಉದ್ಯಮಶೀಲರನ್ನು ಹೊಂದಿರುತ್ತವೆ. ಈ ಎಲ್ಲ ಜಗತ್ತಿನಲ್ಲಿ ಏನಂದ್ರೆ ಆರ್ಥಿಕ ಬೆಳವಣಿಗೆ ಹೊಂದಿರತಕ್ಕಂತಹ ಒಂದು ದೇಶದಲ್ಲಿ ಅತ್ಯಧಿಕ ಉದ್ಯಮಶೀಲತೆಯನ್ನು ಅಂತಂದ್ರೆ ಹೊಂದಿಕೊಂಡಿರ್ತೈತಿ. ಉದ್ಯಮಶೀಲತೆಯು ಮಹತ್ವವನ್ನು ಅರಿತ ಸರ್ಕಾರಗಳು ಇಂದು ಉದ್ಯಮಶೀಲತೆಯ ಬೆಳವಣಿಗೆಗೆ ಅತ್ಯಧಿಕ ಮಹತ್ವ ಕೊಡಲಾಗುತ್ತದೆ. ಏನು ಉದ್ಯಮಶೀಲವಾದಂತಹ ಒಂದು ಸರ್ಕಾರಗಳು ಆಗಿರ್ಬೋದು, ಉದ್ಯಮಶೀಲತೆ ಬೆಳವಣಿಗೆ ಏನು ಮಾಡ್ತೈತಿ, ಈ ಒಂದು ಅತ್ಯಧಿಕವಾದಂತಹ ಮಹತ್ವವನ್ನು ಏನು ಮಾಡ್ತೈತಿ ಇಲ್ಲಿ ಕೊಡಲು ಬಹುತೈತಿ. ರಾಜ್ಯದವು ಇಂದು ಉದ್ಯಮಶೀಲತೆಯ ಬೆಳವಣಿಗೆಗೆ ಬೇಕಾದ ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ಳುತ್ತದೆ. ಈ ರಾಜ್ಯ ಏನು ಮಾಡ್ತತ್ತ ಈಗಿನ ಯುಗದಲ್ಲಿ ಉದ್ಯಮಶೀಲತೆ ಅಂತಕ್ಕಂಥ ಒಂದು ಬೆಳವಣಿಗೆ ಮಾಡೋಗೋಸ್ಕರವಾಗಿ ಅದಕ್ಕೆ ಬೇಕಾದ ಎಲ್ಲ ಕ್ರಮಗಳೇನು ಮಾಡ್ತದ ತೆಗೆದುಕೊಳ್ಳಲು ಮುಂದಾಗ್ತೈತಿ. ಉದ್ಯಮಶೀಲತೆಯು ಪಾರ್ಕುಗಳನ್ನು ಅವುಗಳ ನಿರ್ಮಿಸುತ್ತದೆ. ಉದ್ಯಮಶೀಲರು ತಮ್ಮ ಉದ್ಯಮಶೀಲತೆಯ ನೆರವಾಗಲು ಕೈಗಾರಿಕಾ ವಸಾಹತುಗಳನ್ನು ಕೆಲವು ರಾಜ್ಯಗಳಲ್ಲಿ ನಿರ್ಮಿಸಲಾಗಿದೆ. ಈ ರೀತಿ ಉದ್ಯಮಶೀಲತೆಯನ್ನು ನಾವು ಒಂದು ಸಕಾರಾತ್ಮಕ ಶಕ್ತಿ, ಪ್ರೇರಕ ಶಕ್ತಿ ಎಂದೇ ಪರಿಗಣಿಸಬಹುದಾಗಿದೆ. ಈ ಒಂದು ಉದ್ಯಮಶೀಲತೆ ಏನಪ್ಪ ಅಂತಂದ್ರೆ ಈ ಕೆಲವು ರಾಜ್ಯಗಳಲ್ಲಿ ಏನು ಮಾಡ್ತದ, ಕೈಗಾರಿಕಾ ವಸಾಹತುಗಳನ್ನು ಏನು ಮಾಡ್ತದ, ನಿರ್ಮಾಣವನ್ನು ಮಾಡ್ತಿರ್ತೈತಿ. ಒಂದು ಸಕಾರಾತ್ಮಕವಾದಂಥ ಒಂದು ಶಕ್ತಿ ಅಂತಕ್ಕಂಥ ಒಂದು ಉದ್ಯಮಶೀಲತೆಯು, ಹಾಗೆ ಪ್ರೇರಕವಾದಂಥ ಒಂದು ಶಕ್ತಿ ಅಂತಲೇ ಇದು ಪರಿಗಣಿಸಬಹುದಾಗದ. ಈ ಉದ್ಯಮಶೀಲತೆ ರಹಿತ ಕೈಗಾರಿಕಾ ಸಮಾಜವನ್ನು ಊಹಿಸಿಕೊಳ್ಳುವುದಕ್ಕೆ ಆಗುವುದೇ ಇಲ್ಲ. ಈ ಒಂದು ಉದ್ಯಮಶೀಲತೆಯು ಕೈಗಾರಿಕಾ ಸಮಾಜವನ್ನು ಊಹಿಸಿಕೊಳ್ಳುವುದಕ್ಕೆ ಇದೇನಂದ್ರೆ ಸಾಧ್ಯವಿಲ್ಲ ಅಂತಕ್ಕಂಥ ಮೊದಲನೆಯದಲ್ಲಿ ಪೀಠಿಕೆಯಲ್ಲಿ ನಾವು ನೋಡಬಹುದಾಗಿದೆ. ಇನ್ನು ಸಾಮಾಜಿಕ ಉದ್ಯಮಶೀಲತೆಯ ಅರ್ಥ ಮತ್ತು ವ್ಯಾಖ್ಯೆಗಳು ಅಂತಕ್ಕಂಥದ್ದಿದೆ, ನೋಡೋಣ. ಮೊದಲನೇದಾಗಿ ಉದ್ಯಮಶೀಲತೆಯ ಅರ್ಥ. ಉದ್ಯಮಶೀಲತೆಗೆ ಆಂಗ್ಲ ಭಾಷೆಯಲ್ಲಿ ಎಂಟರ್ಪ್ರಿನ್ಸಿಪ್ ಎನ್ನುತ್ತಾರೆ. ಈ ಪದವು ಫ್ರೆಂಚ್ ಭಾಷೆ ಎಂಟರ್ಪ್ರೆನ್ ಎಂಬ ಪದದಿಂದ ಉತ್ಪತ್ತಿಯಾಗಿದೆ. ಈ ಉದ್ಯಮಶೀಲತೆ ಎಂದರೆ ಯಾವುದಾದರೂ ಒಂದು ಚಟುವಟಿಕೆಗಳನ್ನು ಕೈಗೊಳ್ಳುವುದು. ಹೀಗಾಗಿ ಉದ್ಯಮಶೀಲತೆ ಎಂಬುದು ಒಂದು ಉದ್ಯಮಿಯ ಸ್ಥಾಪಿಸಿ ಮುನ್ನಡೆಸಿಕೊಂಡು ಹೋಗುವುದು ಎಂಬರ್ಥ ಕೊಡುತ್ತದೆ. ಇಲ್ಲಿ ಉದ್ಯಮಶೀಲತೆ ಅಂತ ನೋಡೋದಾದ್ರೆ ಯಾವುದಾದ್ರೂ ಒಂದು ಚಟುವಟಿಕೆಗಳನ್ನು ಏನು ಮಾಡ್ತದೆ, ಕೈಗೊಳ್ಳುವುದು. ಈ ಯಾವುದಾದ್ರೂ ಒಂದು ಕೆಲಸ ಅಂತ ಇದ್ದರೆ ಸೋಷಿಯಾಲಜಿ ಅಪ್ಪ ಅಂತಂದ್ರೆ ಒಂದು ಸೋಷಿಯಲ್ ಅಂದ್ರೆ ಸಾಮಾಜಿಕ ಒಂದು ನ್ಯಾಯವನ್ನು ಒದಗಿಸುವುದೇ ಈ ಒಂದು ಸೋಷಿಯಾಲಜಿ ಅಂತ ಹೇಳ್ಬೋದು. ಆದರೆ ಇಲ್ಲಿ ಯಾವುದಾದ್ರೂ ಒಂದು ಚಟುವಟಿಕೆಗಳನ್ನು ಕೈಗೊಳ್ಳುವುದು ಅಂದರೆ ಒಂದು ಕೆಲಸಗಳನ್ನು ಕೈಗೊಳ್ಳುವುದು. ಹೀಗಾಗಿ ಈ ಉದ್ಯಮಶೀಲತೆ ಎಂಬುದೇನೆಂದ್ರೆ ಒಂದು ಉದ್ಯಮಿಯನ್ನು ಸ್ಥಾಪಿಸಿ ಒಂದು ಉದ್ಯಮಶೀಲತೆಯನ್ನು ಒಂದು ಉದ್ಯಮವನ್ನು ಸ್ಥಾಪನೆ ಮಾಡಿಕೊಂಡು ಅದನ್ನು ಮುನ್ನಡೆಸಿಕೊಂಡು ಹೋಗುವುದು ಅಂತಕ್ಕಂಥ ಒಂದು ಅರ್ಥವನ್ನೇ ನಡ್ತೈತಿ ಈ ಉದ್ಯಮಶೀಲತೆ ಅಂತಕ್ಕಂಥ ಅರ್ಥ ಕೊಡ್ತೈತಿ. ಇದಕ್ಕೆ ಸಂಬಂಧಿಸಿದ ಸಮಸ್ತ ಚಟುವಟಿಕೆಗಳನ್ನು ಉದ್ಯಮಶೀಲತೆ ಎನ್ನುತ್ತಾರೆ. ಇವು ಏನು ಸಂಬಂಧಪಟ್ಟಂಥ ಒಂದು ಸಮಸ್ತ ಚಟುವಟಿಕೆಗಳೇನು ಇರ್ತಾವಲ್ಲ ಅವುಗಳಿಗೆ ನಾವು ಏನಂತೇವೆ ರೀ, ಉದ್ಯಮಶೀಲತೆ ಅಂತ ಕರಿತೇವೆ.
ಯಾವನು ಒಂದು ಸದವಕಾಶವನ್ನು ಗ್ರಹಿಸಿ ಅದನ್ನು ಸಾಕಾರಗೊಳಿಸಿಕೊಳ್ಳುವಲ್ಲಿ ಸಂಪನ್ಮೂಲಗಳನ್ನು ಸಂಘಟಿಸಿ ವಸ್ತುಗಳನ್ನು ಉತ್ಪಾದಿಸುತ್ತಾನೋ ಮತ್ತು ಹಾಗೆ ಮಾಡುವಾಗ ಯಾವನು ಲೆಕ್ಕಾಚಾರದಿಂದ ಗಂಡಾಂತರ ಎದುರಿಸಲು ಸಿದ್ಧನಿರುತ್ತಾನೋ ಅವನನ್ನು ಉದ್ಯಮಶೀಲ ಎಂದು ಕರೆಯಲಾಗುತ್ತೈತಿ. ಇಲ್ಲಿ ಯಾವುದೇ ಒಂದು ವಸ್ತು ಆಗಲಿ, ಒಂದು ಅವಕಾಶಗಳಾಗಲಿ, ಅದನ್ನು ಗ್ರಹಿಸಿಕೊಂಡು ಆ ಕೆಲಸಗಳನ್ನು ಮುನ್ನಡೆಸಿ ಮಾಡೋಗೋಸ್ಕರವಾಗಿ ಆ ಸಂಪನ್ಮೂಲಗಳನ್ನು ಸಂಘಟನೆ ಮಾಡಿ ವಸ್ತುಗಳನ್ನು ಉತ್ಪಾದನೆಯನ್ನು ಮಾಡಿ ಹಿಂಗೆ ಮಾಡ್ಕೊತ ಹೋದಂತಹ ಅವ ಏನು ಲೆಕ್ಕಾಚಾರದಿಂದ ಒಂದು ಗಂಡಾಂತರವನ್ನು ಏನಾದರೂ ಇತ್ತಂದರೆ ಅದನ್ನು ಎದುರಿಸುತ್ತಾನೋ ಅವನಿಗೆ ಏನಂತ ಕರಿತೇವೆ ನಾವು? ಉದ್ಯಮಶೀಲ ಅಂತಕ್ಕಂಥ ಕರೆಯಲಾಗ್ತೈತಿ. ಇನ್ನು ಉದ್ಯಮವನ್ನು ಚೆನ್ನಾಗಿ ನಡೆಸಿದಾಗ ಅದು ನಡೆಸುವವನ ಆರ್ಥಿಕ ಸ್ಥಿತಿಯನ್ನು ಉತ್ತಮಪಡಿಸುವುದರ ಜೊತೆಗೆ ಅದು ದೇಶದ ಆರ್ಥಿಕತೆಗೂ ಮಹತ್ವದ ಕೊಡುಗೆಯನ್ನು ನೀಡ್ತೈತಿ. ಈ ಉದ್ಯಮಶೀಲತೆ ಅಂತಕ್ಕಂಥದ್ದು ಈ ಸರಿಯಾಗಿ ಕೆಲಸವನ್ನು ನಡ್ಕೊಂಡು ಹೋಗ್ತಾ ಇರ್ತೈತಿ. ಅದರ ನಡುವೆಯೂ ಸತ ಆರ್ಥಿಕ ಸ್ಥಿತಿಯನ್ನು ಉತ್ತಮಗೊಳಿಸೋಕ್ಕೋಸ್ಕರವಾಗಿ ಇದರ ಜೊತೆಗೆ ದೇಶದ ಆರ್ಥಿಕತೆಗೂ ಸಹ ಇದೇನಾಗ್ತೈತಿ? ಒಂದು ಮಹತ್ವರವಾದಂಥ ಕೊಡುಗೆ ಅಂತಕ್ಕಂಥದ್ದು ನೀಡ್ತೈತಿ. ಈ ಒಂದು ಉದ್ಯಮಶೀಲತೆಯಿಂದ ಕೆಲವರಿಗೆ ಉದ್ಯೋಗವನ್ನು ದೊರೆತೈತಿ, ಅವರಲ್ಲಿನ ಪ್ರತಿಭೆ ಬೆಲೆ ಸಿಗುತ್ತೈತಿ, ಜನರ ಜೀವನೋಪಾಯಕ್ಕೆ ಇಂದ ಕೆಲವರಿಗೆ ಉದ್ಯೋಗ ದೊರೆತೈತಿ ಮತ್ತು ಅವರಲ್ಲಿರ್ತಕ್ಕಂಥ ಪ್ರತಿಭೆ ಸತ ಇಲ್ಲಿ ಬೆಲೆ ಸಿಗ್ತೈತಿ. ಜನರ ಜೀವನೋಪಾಯಕ್ಕೆ ಒಂದು ಹೊಸ ಮಾರ್ಗಗಳನ್ನು ಏನು ಮಾಡ್ತೈತಿ? ಸಿಗ್ತೈತಿ. ಈ ಒಂದು ಉದ್ಯಮಶೀಲತೆಯ ನಾವೊಂದು ಕಲ್ಪಿಸಿದಾಗ ಉದ್ಯಮಶೀಲತೆ ಏನಾಗ್ತದ? ಕೆಲವರಿಗೆ ಏನಪ್ಪ ಅಂತಂದ್ರೆ ಉದ್ಯೋಗ ಅವಕಾಶಗಳನ್ನು ದೊರೆತಿರ್ತಾವೆ, ಅವರಲ್ಲಿ ಪ್ರತಿಭೆ ಅಂತಕ್ಕಂಥದ್ದು ಇರ್ತೈತಿ. ಆ ಉದ್ಯಮದಿಂದ ಏನು ಮಾಡ್ತೈತಿ? ಅವರಿಗೆ ಬೆಲೆಯನ್ನು ಸಿಗ್ತಿರ್ತೈತಿ. ಅದಾದ ಬಳಿಕ ಅವರ ಜೀವನೋಪಾಯಕ್ಕೆ ಒಂದು ಹೊಸ ದಾರಿಯನ್ನು ಮಾಡಿಕೊಡ್ತೈತಿ. ಇದು ಉದ್ಯಮಶೀಲತೆ ಒಂದು ಜೀವನೋಪಾಯ, ಜನರ ಕಲ್ಯಾಣಕ್ಕೋಸ್ಕರವಾಗಿ ಈ ಉದ್ಯಮಶೀಲತೆಯನ್ನು ಸಿಗ್ತೈತಿ ಮತ್ತು ಅವರು ಉತ್ತಮ ಜೀವನ ನಿರ್ವಹಣೆ ಮಾಡಬಹುದಾಗಿದೆ. ಆ ಉದ್ಯಮಶೀಲತೆಯನ್ನು ಸಹಕಾರ ಮಾಡಿಕೊಂಡು ಅವರ ಜೀವನ ನಿರ್ವಹಣೆ ಮಾಡಬಹುದು. ಉದ್ಯಮಶೀಲತೆಯು ಉದ್ಯಮಿಯು ಮಾಡುವ ಒಂದು ಕ್ರಿಯಾಶೀಲ ಚಟುವಟಿಕೆಯಾಗಿದೆ. ಇದೊಂದು ಸೃಜನಶೀಲತೆ ಅಂದರೆ ಹೊಸದನ್ನು ಸೃಷ್ಟಿಸುವ ಕ್ರಿಯೆ. ಇದು ಸೃಜನಶೀಲತೆ ಯಾಕಂತಂದರೆ ಹೊಸದನ್ನು ಸೃಷ್ಟಿಸುವ ಕ್ರಿಯೆ. ಇದರಲ್ಲಿ ಕೆಲವು ಅಪಾಯಗಳು ಇರುತ್ತದೆಯಾದ್ದರಿಂದ ಇದೊಂದು ಸಾಹಸ ಮತ್ತು ಗಂಡಾಂತರಗಳನ್ನು ಹೊಂದಿರುವಂಥ ಕ್ಷೇತ್ರ ಅಂತಕ್ಕಂತ ಹೇಳ್ಬೋದು. ಈ ಉದ್ಯಮಶೀಲತೆ ಏನಂದ್ರೆ ಇದೊಂದು ಸಾಹಸಮಯವಾದಂತಂದ್ರೆ ಗಂಡಾಂತರಗಳ ಸತ ಕೂಡಿರುವಂಥ ಒಂದು ಕ್ಷೇತ್ರ ಅಭಿವೃದ್ಧಿ ಅಂತಕ್ಕಂಥದ್ದು ಹೇಳ್ಬೋದು. ಆದ್ದರಿಂದಲೇ ಈ ಉದ್ಯಮಶೀಲರನ್ನು ಸಾಹಸೋದ್ಯಮಿಗಳು ಎಂದು ಸಹ ನಾವಿಲ್ಲಿ ಕರೆಯಲಾಗ್ತೈತಿ. ಇವರು ಲೆಕ್ಕ ಹಾಕಿ ಅಪಾಯ ಅಥವಾ ಗಂಡಾಂತರ ಎದುರಿಸುವಂತಹ ಜನರು ಅಂತಕ್ಕಂತ ಹೇಳ್ಬೋದು. ಅದಾದ ಬಳಿಕ ಉದ್ಯಮಶೀಲರು ತಾವು ಮುಂದೆ ಬರುವುದರ ಜೊತೆಗೆ ರಾಜ್ಯದ ಆರ್ಥಿಕ ಬೆಳವಣಿಗೆಗೆ ನೆರವಾಗುತ್ತಾರೆ. ಈ ಉದ್ಯಮಶೀಲರು ತಾವು ಬೆಳವಣಿಗೆ ಆಗುವುದರ ಜೊತೆಗೆ ಈ ಒಂದು ರಾಜ್ಯದ ಆರ್ಥಿಕ ಬೆಳವಣಿಗೆ ಸತ ಏನು ಮಾಡ್ತೈತಿ? ಇದು ನೆರವಾಗ್ತಿರ್ತೈತಿ. ಉದ್ಯಮಶೀಲತೆ ಎಂಬುದು ಒಂದು ತತ್ವಜ್ಞಾನವೆಂಬ ಕೆಲವರಿಗೆ ಪರಿಗಣಿಸಲಾಗುತ್ತೈತಿ. ಈ ಉದ್ಯಮಶೀಲ ಎಂಬುದು ಒಂದು ತತ್ವಜ್ಞಾನವೆಂಬಂತಹ ಒಂದು ಕೆಲವರಿಗೆ ಏನು ಮಾಡ್ತೈತಿ? ಇದು ಪರಿಗಣಿಸುತ್ತಾರೆ. ಇದೊಂದು ವಿಶಿಷ್ಟ ಆಲೋಚನಾ ವಿಧಾನ ಮತ್ತು ಕ್ರಮವನ್ನು ಸೂಚಿಸುತ್ತದೆ. ಈ ಉದ್ಯಮಶೀಲ ಏನು ಮಾಡ್ತೈತಿ? ವಿಶಿಷ್ಟ ಆಲೋಚನೆಗಳನ್ನು ಹಾಗೂ ವಿಧಾನದ ಕ್ರಮಗಳನ್ನು ಏನು ಮಾಡ್ತೈತಿ? ಇದು ಸೂಚನೆ ಮಾಡ್ತೈತಿ. ಗಂಡಾಂತರ ತೆಗೆದುಕೊಳ್ಳುವವರು ಇದೇ ಕ್ಷೇತ್ರದಲ್ಲಿರಬೇಕೆಂಬ ನಿಯಮವೇನಿಲ್ಲ. ಆದ್ದರಿಂದ ಆದಿವಾಸಿ ಪ್ರದೇಶದಲ್ಲಿ ಒಂದು ಶಾಲೆಯನ್ನು ಸ್ಥಾಪಿಸುವವನು ಉದ್ಯಮಶೀಲ. ಈ ಉದ್ಯಮಶೀಲದಲ್ಲಿ ಗಂಡಾಂತರ ಇರ್ತೈತಿ, ಸಾಹಸಮಯವಾದಂಥ ಕೆಲಸಗಳೇನಿರ್ತಾವ ಅಂತಕ್ಕಂಥ ಒಂದು ಕ್ಷೇತ್ರ ಇರ್ತೈತಿ. ಆದ್ರೆ ಇದರಲ್ಲಿಯೇ ಇರಬೇಕು ಅಂತಕ್ಕಂಥ ಒಂದು ನಿಯಮವೇನು ಇದರಲ್ಲಿ ಉದ್ಯಮಶೀಲತೆಯಲ್ಲಿ ಇಲ್ಲ. ಅದರಿಂದಾಗಿ ಆದಿವಾಸಿ ಪ್ರದೇಶದಲ್ಲಿರ್ತಕ್ಕಂಥ ಒಂದು ಶಾಲೆಯನ್ನು ಸ್ಥಾಪಿಸುವವನು ಸತ ಈ ಒಂದು ಉದ್ಯಮಶೀಲ ಅಂತಕ್ಕನ್ನು ಕರೆಸೋತಾನ. ಒಂದು ಸಣ್ಣ ಟೀ ಸ್ಟಾಲ್ ತೆಗೆದುವವನು ಸತ ಉದ್ಯಮಶೀಲ. ಅಂದ್ರತೆ ಹೊಸ ರೀತಿಯ ಬೆಳೆ ಇಲ್ಲವೇ ಹಣ್ಣುಗಳನ್ನು ಬೆಳೆದು ಗಂಡಾಂತರ ಎದುರಿಸುವಂತಹ ರೈತನೂ ಸಹ ಏನಂದ್ರೆ ಇಲ್ಲಿ ಉದ್ಯಮಶೀಲ ಅಂತಕ್ಕಂಥದ್ದು. ಒಂದು ಸಣ್ಣ ಟೀ ಸ್ಟಾಲ್ ತೆಗೆದುವವನು ಸತ ಒಂದು ಉದ್ಯಮಶೀಲ. ಲೆಕ್ಕಾಚಾರದೊಂದಿಗೆ ಗಂಡಾಂತರ ಎದುರಿಸಿ ತನ್ನ ಲಾಭ ಗಳಿಸುವವರು
ಉತ್ಪಾದನೆ ಎಲ್ಲ ಅಂಶಗಳನ್ನು ಸಂಘಟಿಸಿ ಹೊಸದನ್ನು ತಯಾರಿಸುವ ಎಲ್ಲರೂ ಸಹ ಇಲ್ಲೇನಂದ್ರೆ ಉದ್ಯಮಶೀಲರು ಅಂತಕ್ಕಂಥ ಈ ಒಂದು ಉದ್ಯಮಶೀಲರ ಅರ್ಥ ಅಥವಾ ವ್ಯಾಖ್ಯೆಗಳಲ್ಲಿ ಇಲ್ಲಿ ಲೇಖ ಆಗಿದೆ ಅಂತ ಹೇಳ್ಬೋದು. ಇದೇನಂದ್ರೆ ಮೊದಲನೇ ಅಧ್ಯಾಯದಲ್ಲಿ ಬರ್ತಕ್ಕಂಥ ಮೊದಲನೆಯ ಪಾಯಿಂಟ್ ಆದಂತಹ ಸಾಮಾಜಿಕ ಉದ್ಯಮಶೀಲತೆಯ ಅರ್ಥ ಮತ್ತು ಅದರ ವ್ಯಾಖ್ಯೆಗಳಂತಕ್ಕಂಥದ್ದು. ಇಷ್ಟೇನಪ್ಪ ಅಂತಂದ್ರೆ ಇವತ್ತಿನ ಕ್ಲಾಸ್ನಲ್ಲಿರುವಂತಹ ಮಾಹಿತಿ. ಇದೇ ರೀತಿ ಪ್ರತಿದಿನ ವೀಡಿಯೋಗಳನ್ನು ನೋಡಬೇಕಾಗಿತ್ತಪ್ಪ ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ಲೈಕನ್ ಪ್ರೆಸ್ ಮಾಡೋ ಜೊತೆಗೆ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರಪ್ಪ ಅಂತಂದ್ರೆ ನಾವು ಪ್ರತಿದಿನ ಹಾಕುವ ವಿಡಿಯೋಗೆ ನೋಟಿಫಿಕೇಶನ್ ತಲುಪುತ್ತದೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ಭಾಗದಲ್ಲಿ ಇದರ ಮುಂದುವರಿದ ಭಾಗವನ್ನು ನಾವು ತೆಗೆದುಕೊಳ್ಳೋಣ. ಧನ್ಯವಾದಗಳು.